ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ನಾನು ಎಗ್ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಮೊಟ್ಟೆನ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ 6 ಮೊಟ್ಟೆನ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ತಗೊಂಡು ಒಂದು 6 ಮೊಟ್ಟೆನ ನಾನು ಇದರಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನೀವು ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಆಮೇಲೆ ಹೈ ಫ್ಲೇಮ್ ಇಟ್ಬಿಟ್ಟು ಒಂದು 5 to 6 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಆವಾಗ ಮೊಟ್ಟೆ ಚೆನ್ನಾಗಿ ಬೇಯುತ್ತೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಸಪ್ಪೆ ಅನಿಸಲ್ಲ ನಿಮಗೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸಿದ್ರೆ ರುಚಿಯಾಗಿರುತ್ತೆ ಮೊಟ್ಟೆ. ಅದು ಮೊಟ್ಟೆ ಬೇಯ್ತಾ ಇರುವಾಗ ನಾವಿಲ್ಲಿ ಮಸಾಲೆಗೆ ಏನೆಲ್ಲ ಸ್ಪೈಸಸ್ ಬೇಕು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 16 ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ಎಣ್ಣೆ ಬಳಸಿಲ್ಲ. ಡ್ರೈ ರೋಸ್ಟ್ ಮಾಡಿದ್ರೇ ಆ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲನೂ ಸ್ಪೈಸಸನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಬ್ಯಾಡಗಿ ಮೆಣಸೆಲ್ಲ ರೋಸ್ಟ್ ಆದಮೇಲೆ ನಾವಿವಾಗ ಸ್ಪೈಸಸನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಮೆಂತೆಕಾಳು ಒಂದು 1/4 ಟೀ ಸ್ಪೂನಷ್ಟು ತಗೊಳ್ಳಿ, ಜಾಸ್ತಿ ಬೇಡ. ಜಾಸ್ತಿ ತೊಗೊಂಡ್ರೆ ಅದು ಸ್ವಲ್ಪ ಕೈ ಬರುತ್ತೆ. ಸ್ವಲ್ಪ ತೊಗೊಳ್ಬೇಕು. ಆಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಅದು ತುಂಬ ಫ್ರೈ ಆಗೋದ್ರೆ ಆವಾಗಲೂ ಕಹಿ ಅನಿಸುತ್ತೆ ನಿಮಗೆ. ಲೈಟ್ ಫ್ರೈ ಮಾಡಿಬಿಟ್ಟು ಇವಾಗ ನಾನು ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಸಾಸಿವೆನ ಸ್ವಲ್ಪ ಫ್ರೈ ಆದಮೇಲೆ ನೀವು ಧನಿಯಾ ಹಾಕ್ಕೋಬೇಕು. ಅದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು. ಕೊತ್ತಂಬರಿ ಬೀಜ ಚೆನ್ನಾಗಿ ಇದೂ ಅಷ್ಟೇ ತುಂಬ ಯಾವುದು ರೋಸ್ಟ್ ಆಗಬಾರ್ದು, ಲೈಟಾಗಿ ಎಲ್ಲನೂ ರೋಸ್ಟ್ ಆಗಬೇಕು. ಇದೊಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಧನಿಯಾ ಯಾವಾಗಲೂ ಸ್ವಲ್ಪ ಜಾಸ್ತಿ ಇರಬೇಕು. ಆಮೇಲೆ ಜೀರಿಗೆ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕಾಳು ಮೆಣಸು, ಇದು ಒಂದು 1/4 ಟೀ ಸ್ಪೂನಷ್ಟು ಸಾಕು, ಜಾಸ್ತಿ ಬೇಡ. ಇದು ತುಂಬ ಸ್ಪೈಸಿ ಇರಲ್ಲ, ನೋಡೋಕ್ಕೆ ಮಾತ್ರ ರೆಡ್ ಕಲರಲ್ಲಿ ಇರುತ್ತೆ, ಬಟ್ ಸ್ಪೈಸಿ ಸ್ವಲ್ಪ ಕಡಿಮೆ. ಆಮೇಲೆ ಇವಾಗ ಈ ಪಾಪಿ ಸೀಡ್ಸ್ ಬರುತ್ತಲ್ಲ, ಅದು ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಇದೆಲ್ಲ ಹಾಕಿಬಿಟ್ಟು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ನಿಮಗೆ ಟೇಸ್ಟ್ ಕೊಡುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಹಾಕಿ ಮಸಾಲೆ ನೀವು ಗ್ರೈಂಡ್ ಮಾಡುವಾಗ ಇದನ್ನು ಹಾಕ್ಕೋಬೇಕು. ಆಮೇಲೆ ಒಂದು 7ರಿಂದ 8 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ತಗೊಳ್ಳಿ. ಸ್ವಲ್ಪ ಬೆಚ್ಚಗಾದರೆ ಸಾಕು. ಇದೆಲ್ಲ ಇವಾಗ ಡ್ರೈ ರೋಸ್ಟ್ ಮಾಡಿರೋದನ್ನು ನೀವು ಗ್ರೈಂಡ್ ಮಾಡ್ಕೊಳ್ಬೇಕು. ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾನು ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ, ಒಂದು 4ರಿಂದ 5 ಏಲಕ್ಕಿ, ಲವಂಗ, ಆಮೇಲೆ ಒಂದು ಏಲಕ್ಕಿ ಇದು, ಆಮೇಲೆ ಸೋಂಪು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು. ಇದೆಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಬಿಸಿ ನೀರೆಲ್ಲ ನೀವು ತೆಗೆದ್ಬಿಟ್ಟು ಸ್ವಲ್ಪ ತಣ್ಣೀರು ಹಾಕಿ ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡಿ. ಆ ಮೊಟ್ಟೆ ಸ್ವಲ್ಪ ತಣ್ಣಗಾಗುತ್ತೆ. ಆಮೇಲೆ ಆ ಸಿಪ್ಪೆನೆಲ್ಲ ತೆಗಿಬೇಕು. ಇವಾಗ ಇದನ್ನೆಲ್ಲ ನಾನು ಸ್ಪೈಸಸನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಹಾಕಬೇಡಿ, ತುಂಬ ಹುಳಿ ಆಗುತ್ತೆ. ಸ್ವಲ್ಪ ಹುಳಿ, ಆಮೇಲೆ ಬೆಲ್ಲ, ಸ್ವಲ್ಪ ಅರಿಶಿನ, ಇದೆಲ್ಲ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಗೋಡಂಬಿ, ಒಂದು 4ರಿಂದ 5 ಗೋಡಂಬಿ ಹಾಕಿದರೆ ಸಾಕು. ಇಷ್ಟೆಲ್ಲ ಹಾಕಿ ನೀವು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು, ತುಂಬ ನೀರು ಮಾಡೋಕ್ಕೆ ಹೋಗಬೇಡಿ ಮಸಾಲೆನ, ಅರ್ಧ ಕಪ್ಪಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಅದು ಒಂಥರ ತುಂಬ ಫೈನ್ ಪೇಸ್ಟ್ ಆಗಬೇಕು. ಆವಾಗಲೇ ಆ ಗೀ ರೋಸ್ಟ್ ಮಸಾಲ ಚೆನ್ನಾಗಿ ಬರುತ್ತೆ ನಿಮಗೆ. ತರಿಯಾಗಿರಬಾರ್ದು, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕಕ್ಕೆ ಹೋಗಬೇಡಿ, ಒಂದು ಅರ್ಧ ಕಪ್ ಸಾಕಾಗುತ್ತೆ. ನೀವು ಬೇಕಿದ್ದರೆ ಸ್ವಲ್ಪ ಹಾಕ್ಕೋಬೋದು. ಆಮೇಲೆ ನಾವು ರೋಸ್ಟ್ ಮಾಡುವಾಗಲೂ ಸ್ವಲ್ಪ ನೀರು ಹಾಕ್ಕೊಳ್ತೀವಿ. ಹಾಗಾಗಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ. ಇಷ್ಟು. ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಬರಬೇಕು ನೋಡಿ. ಚೂರು ತರಿಯಾಗಿರಬಾರ್ದು, ತುಂಬ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಆವಾಗಲೇ ಚೆನ್ನಾಗಿರೋದು ಗೀ ರೋಸ್ಟ್ ಮಸಾಲ. ಇವಾಗ ನಾವು ಮೊಟ್ಟೆ ಎಲ್ಲ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಅದರಲ್ಲಿ ಕಟ್ಸ್ ಹಾಕ್ಕೊಳ್ಸ್ಬೇಕು. ಕಟ್ಸ್ ಹಾಕಿದರೆ ನಿಮಗೆ ಆ ಮಸಾಲೆ ಎಲ್ಲ ಎಳ್ಕೊಳ್ಳುತ್ತೆ ಮೊಟ್ಟೆ. ನೀವು ಏನು ಕಟ್ಟೆಲ್ಲ ಏನು ಮಾಡಿಲ್ಲ ಅಂದರೆ ಆ ಒಳಗಡೆ ಫುಲ್ ಸಪ್ಪೆ ಸಪ್ಪೆ ಇರುತ್ತೆ, ಹೊರಗಿನ ಭಾಗ ಮಾತ್ರ ಮಸಾಲೆ ತಾಗಿರುತ್ತೆ. ಕಟ್ ಹಾಕಿದ್ರೋದ್ರಿಂದ ಒಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಹೋಗಿಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಎಗ್.
ಇವಾಗ ಕಟ್ಸ್ ಎಲ್ಲ ಹಾಕಿದ್ಮೇಲೆ ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಸಾಕು, ಸ್ವಲ್ಪ ಅರಿಶಿಣದ ಹುಡಿ, ಆಮೇಲೆ ಉಪ್ಪು, ಇದು 3 ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ನಾವಿವಾಗ ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ತುಂಬ ಹೊರಗಿನ ಪೋರ್ಷನ್ ಎಲ್ಲ ಫುಲ್ ರೋಸ್ಟ್ ಆಗೋ ಥರ ಫ್ರೈ ಮಾಡಬೇಡಿ, ಲೈಟಾಗಿ ಅದು ಫ್ಲೇವರ್ ಬರಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಸಾಕಾಗುತ್ತೆ. ಚೆನ್ನಾಗಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೊಟ್ಟೆಗೆ ಹಿಡಿಬೇಕು, ಆವಾಗಲೇ ಮೊಟ್ಟೆ ಟೇಸ್ಟಾಗಿರುತ್ತೆ. ನೀವು ಗೀ ರೋಸ್ಟ್ ಜೊತೆ ತಿಂದಾಗ ಆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಡೈರೆಕ್ಟಾಗಿ ಹಾಕಿದರೆ ನೀವು ಮೊಟ್ಟೆನ ಮಸಾಲಕ್ಕೆ ಒಂಥರ ಸಪ್ಪೆ ಅನಿಸುತ್ತೆ ಮೊಟ್ಟೆ. ಈ ಥರ ಫ್ರೈ ಮಾಡಿಬಿಟ್ಟು ಹಾಕಿದರೆ ತುಂಬ ರುಚಿ ಕೊಡುತ್ತೆ. ಸೊ ಅದೇ ಪ್ಯಾನಿಗೆ ಇದು ಫ್ರೈ ಆದಮೇಲೆ ಸೇಮ್ ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಅಷ್ಟೇ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಅದೆರಡು ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು. ಇನ್ ಕೇಸ್ ನೀವು ಎಣ್ಣೆಯಲ್ಲೂ ಮಾಡ್ಬೋದು, ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕ್ತೀರ ಅಂದ್ರೂ ಹಾಕ್ಬೋದು. ಬಟ್ ತುಪ್ಪದಲ್ಲಿ ನೀವು ರೋಸ್ಟ್ ಮಾಡಿದರೆ ಅದೇ ಪರ್ಫೆಕ್ಟಾಗಿ ಗೀ ರೋಸ್ಟ್ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ತೊಗೊಂಡು ಇಲ್ಲಿ ಮಸಾಲೆನ ಆ ತುಪ್ಪದಲ್ಲಿ ಹುರ್ಕೋಬೇಕು ನೀವು. ಅದಕ್ಕೆ ಸ್ವಲ್ಪ 1.5-2 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಮೊಟ್ಟೆನೂ ಫ್ರೈ ಮಾಡೋಗಲೂ ಉಪ್ಪು ಹಾಕ್ಕೊಂಡಿದ್ದೆ. ಸೊ ನೋಡ್ಕೊಳ್ಳಿ, ಸ್ವಲ್ಪ ಹೊತ್ತು ಬಿಟ್ಟು ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಉಪ್ಪು ಬೇಕಿದ್ದರೆ ಆವಾಗ ಹಾಕ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಫ್ರೈ ಮಾಡೋದ್ರಲ್ಲೇ ನೀವಿರೋದು, ಸೊ ಟೇಸ್ಟ್ ನಿಮಗೆ ಬರೋದು. ಸೊ ಚೆನ್ನಾಗಿ ಇದನ್ನು 20 ಮಿನಿಟ್ಸ್ ತಗೊಳುತ್ತೆ. ನೋಡಿ ಈ ಥರ ಇವಾಗ ಸ್ಟಾರ್ಟ್ ಆಗಿದೆ. ಇದು ಸ್ಟೇಜ್ ಸಪ್ರೇಟ್ ಆಗ್ತಾ ಬರುತ್ತೆ. ನೀವೇನು ತುಪ್ಪ ಹಾಕಿದ್ದೀರಲ್ಲ ಅದು ಮಸಾಲೆ ಬೇರೆ ತುಪ್ಪ ಬೇರೆ ಆಗ್ತಾ ಬರುತ್ತೆ, ರೋಸ್ಟ್ ಆಗುತ್ತೆ. ಆ ಮಸಾಲೆ ತುಪ್ಪದಲ್ಲಿ ರೋಸ್ಟ್ ಆಗುತ್ತೆ. ಇವಾಗ 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ತಿಕ್ಕಾಗಿ ಇರಲಿ ಅಂತ ಅನಿಸಿದ್ರೆ ಅಷ್ಟರಲ್ಲೇ ಕನ್ಸಿಸ್ಟೆನ್ಸಿಲಿ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಅಷ್ಟು ತಿಕ್ನೆಸ್ ಬೇಡ ಅಂತ ಸ್ವಲ್ಪ 1/4 ಕಪ್ಪಷ್ಟು ನೀರು ಹಾಕಿಬಿಟ್ಟು 1 ಟೀ ಸ್ಪೂನಷ್ಟು ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕಿದರೆ ಆ ಫ್ಲೇವರ್ ಇನ್ನೂ ನಿಮ್ಮ ತಿನ್ನುವಾಗ ಸಿಗುತ್ತೆ. ಸೊ ಇದೆಲ್ಲ ಹಾಕಿ ಒಂದು ಸತಿ ಇವಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಫ್ರೈ ಮಾಡ್ಕೊಳ್ಬೇಕು. ಇವಾಗಷ್ಟೇ ಸ್ಟಾರ್ಟ್ ಆಗಿದೆ. ಇವಾಗ ನೋಡಿ ಇದೊಂದು 20 ಮಿನಿಟ್ಸ್ ಆದಮೇಲೆ ಈ ಥರ ರೋಸ್ಟ್ ಆಗುತ್ತೆ. ಮಸಾಲೆ ಎಲ್ಲ ನಿಮ್ಗೆ ಕಾಣುತ್ತಲ್ಲ, ಇದು ಸೈಡಲ್ಲೆಲ್ಲ ಆಯಿಲ್ ಬಿಡ್ತಾ ಇದೆ, ಫುಲ್ ರೋಸ್ಟ್ ಆಗಿದೆ. ಇವಾಗ ಮೊಟ್ಟೆನ ಹಾಕಿಬಿಟ್ಟು ಆ ಮೊಟ್ಟೆನ ಆ ಮಸಾಲೆ ಜೊತೆ ಎಲ್ಲ ಕೋಟ್ ಮಾಡ್ಕೊಳ್ಬೇಕು. ಆ ಮಸಾಲೆ ಎಲ್ಲ ಮೊಟ್ಟೆ ಒಳಗಡೆ ಹೋಗಬೇಕು, ಆವಾಗಲೇ ಆ ಮೊಟ್ಟೆ ಟೇಸ್ಟ್ ಆಗುತ್ತೆ. ತಿನ್ನುವಾಗ ನಿಮಗೆ ಅದು ಚೆನ್ನಾಗಿರುತ್ತೆ ಫ್ಲೇವರ್. ಇದಕ್ಕೆ ಬೇಕಿದ್ರೆ ನಾನು ಇವಾಗ ನೀವು 2 ಟೀ ಸ್ಪೂನಷ್ಟು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ಅದು ಸ್ವಲ್ಪ ಆ ಮಸಾಲೆ ಜೊತೆ ಆ ಮೊಟ್ಟೆನ ನೀವು ಬೇಯಿಸ್ಕೊಂಡ್ರೆ ಆ ಫ್ಲೇವರ್, ಮೊಟ್ಟೆ ಫ್ಲೇವರ್ ಆ ಮಸಾಲೆಗೆ ಬರುತ್ತಲ್ಲ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟ್. ಇದಾಯಿತು. ಇವಾಗ ನಾವು ಒಂದು ಒಗ್ಗರಣೆ ಕೊಡಬೇಕು. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಇದಕ್ಕೆ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ, ಅದು ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರ್. ನಾರ್ಮಲ್ ಈರುಳ್ಳಿನೂ ಮಿಕ್ಸ್ ಮಾಡ್ಬೋದು, ಬಟ್ ಆ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಚಿಕ್ಕದು, ಅದನ್ನು ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಇದನ್ನು ಸ್ವಲ್ಪ ಲೈಟ್ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡಿದರೆ ನಿಮ್ಮ ಗೀ ರೋಸ್ಟ್ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಟ್ರೈ ಮಾಡಿಬಿಟ್ಟು ನನಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿಬಿಟ್ಟು ನನಗೆ ನಿಮ್ಮ ಒಪಿನಿಯನನ್ನು ಕಮೆಂಟಲ್ಲಿ ಹಾಕಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ನಿಮ್ಮ ಸಪೋರ್ಟ್ ಸಿಕ್ಕಿದರೆ ನಾನು ಇನ್ನಷ್ಟು ವೀಡಿಯೋಸನ್ನ ಅಪ್ಲೋಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ರೆಸಿಪಿ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು.